ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಗಾಯ್ಸ್, ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಹೇಳಿ? ಇದೆಲ್ಲ ನೋಡಿ ಕಂಡುಹಿಡಿತೀರಾ? ನಿಮ್ಗೆ ಆಗುತ್ತಾ? ಏನೋ ಶಬ್ದ ಆಗ್ತೈತಲ್ಲಿ ಇಲ್ಲಿ. ಇದನ್ನೆಲ್ಲ ನೋಡಿ ನಿಮಗೆ ಕಂಡುಹಿಡಿಯೋಕ್ಕಾಗುತ್ತಾ? ಕಂಡುಹಿಡಿಯೋಕ್ಕಾಗಲ್ಲ. ಬನ್ನಿ, ನಾನಿವತ್ತು ಗೊತ್ತಿರೋದು ಇಲ್ಲಿ ಗೊತ್ತಾಗಿರುತ್ತೆ. ನಾನಿವತ್ತು ಚಾರ್ಮುಡಿ ಹತ್ರ ಬಂದಿದ್ದೀನಿ, ಅಂದರೆ ಕೊಟ್ಗೆಯಾರ ಹತ್ರ. ಇದೇನೋ ಶಬ್ದ ಆಗ್ತೈತಲ್ಲ, ನಾವು ಹೋಗ್ತಿರೋ ಹತ್ರ ಶಬ್ದ ಬರ್ತೈತಿ. ಓ, ನವಿಲು ಗೈಸ್ ಅದು. ಇಲ್ಲಿ ಬನ್ನಿ. ನಾನು ಏನಕ್ಕೆ ಬಂದಿದ್ದೀನಿ ಅಂದರೆ, ಸುಮಾರು ದಿವಸ ಆಯಿತು ಗೈಸ್ ಕೊಟ್ಗೆಯಾರ ಬಂದು. ಏನಕ್ಕಂತಂದರೆ ಈ ಥರ ಪರಿಸರ ನೋಡಿ ಸುಮಾರು ಟೈಮ್ ಆಗೋಗ್ಬಿಡ್ತು. ಬೆಂಗಳೂರಿಂದ ಬಂದಮೇಲೆ ನಾನು ಎಲ್ಲೂ ಹೋಗಿರಲಿಲ್ಲ. ಬೆಂಗಳೂರು ಹೋಗಿ ಬರೋದು ಮಾಡ್ತಿದ್ದ ಅಷ್ಟೇ ಆಗಿತ್ತು. ಅದಾದಮೇಲೆ ಇವತ್ತೇ ನಾನು ಹೋಗ್ತಾ ಇರೋದು. ಈಗ ಈ ಜಾಗಕ್ಕೆ ಬಂದಿರೋದು. ಪ್ರತಿ ಸಾರಿನೂ ನಾನು ತಿಂಗ್ಳಿಗೆ ಒಂದು ಸರಿ ಬರ್ತಿದ್ದೆ. ಈಗ 2-3 ತಿಂಗಳಾಗಿದೆ, ಆದರೂ ನಾನು ಇಲ್ಲಿಗೆ ಬಂದೇ ಇರಲಿಲ್ಲ. ಹಾಗಾಗಿ ಇವತ್ತು ಬಂದಿದ್ದೀನಿ. ಸುತ್ತ ನೋಡಿ ಎಲ್ಲ ಪರಿಸರನೇ ಇರೋದು ಗೈಸ್, ಗ್ರೀನರಿ ಕಂಪ್ಲೀಟ್ಲಿ ಎಲ್ಲ ಜಾಗನೂ ಇಲ್ಲಿ ನೋಡಿ. ಹಂಗಾಗಿ ಈ ಜಾಗ ಏನೋ ಒಂಥರ ಚೆನ್ನಾಗಿದೆ, ಪ್ರಶಾಂತವಾಗಿದೆ ಅಂತೇಳಿ ಈ ಜಾಗಕ್ಕೆ ಬರೋಣ ಅಂಥೇಳಿ ನಮ್ಮೂರಿಂದ ಎಷ್ಟು ಕಿಲೋಮೀಟ್ರ್ ಬಂದೆ ಅಂದರೆ, ಇಲ್ಲಿಂದ ಮೂಡಿಗೆರೆ 30 ಪ್ಲಸ್ ಒಂದು 20-50 ಕಿಲೋಮೀಟ್ರ್ ಗೈಸ್. ಟೋಟಲಾಗಿ 50 ಕಿಲೋಮೀಟ್ರು ನಾನು ಇಲ್ಲಿ ತನಕ ಬಂದಿದ್ದೀನಿ. ಅದು ಬಸ್ಸಲ್ಲಿ ಬಂದಿದ್ದು. ಈ ಕಡೆಯಲ್ಲಿ ಬರೋಕ್ಕಾಗಲಿಲ್ಲ, ನನ್ನ ಗಾಡೀಲಿ ಬರಂದರೆ ಹಿಂಸೆ ಆಗುತ್ತೆ. ಹಾಗಾಗಿ ಇದ್ರಲ್ಲಿ ಬಸ್ಸಲ್ಲಿ ಬಂದರೆ ಬೆಸ್ಟ್ ಅಲ್ವಾ? ಹಂಗಾಗಿ ಇಲ್ಲಿ ತನಕ ಬಂದಿದ್ದೀನಿ. ಇಲ್ಲಿ ನೋಡಿ, ಈ ಜಾಗದಲ್ಲಿ ಎಷ್ಟು ಚೆನ್ನಾಗಿದೆ. ಫುಲ್ಲು ನೀರು ತುಂಬಿದೆ ಈ ಜಾಗ. ಕೆರೆನೇ ಅಂತ ಮೋಸ್ಟ್ಲಿ ಇದು. ಕೆರೆನೇ ಏನೋ ಗೊತ್ತಿಲ್ಲ, ಮ್ಯಾನ್ ಮೇಡೆಡ ಅಥವಾ ನ್ಯಾಚುರಲ್ಲ, ಒಂಚೂರು ಐಡಿಯಾ ಇಲ್ಲ ಗೈಸ್. ಚೆನ್ನಾಗಿದೆ ಅಲ್ಲ ಈ ಜಾಗ. ಇದಿಷ್ಟು ಗ್ರೀನರಿ. ಈಗ ನೀವು ಅಬ್ಸರ್ವ್ ಮಾಡಿ, ನಾವು ನಿನ್ನೆ ಹೇಳಿದ್ನಲ್ಲ ಅದೇ ಥರ ನೀರಿರೋ ಜಾಗದಲ್ಲಿ ಎಷ್ಟು ಹಸಿರು ಇರುತ್ತೆ ಗಿಡಗಳೆಲ್ಲ. ಈ ಜಾಗದಲ್ಲಿ ನೋಡಿ ಅಷ್ಟು ನೀರಿಲ್ಲ, ಹಂಗಾಗಿ ಹಸಿರು ಕಲರ್ ಇಲ್ಲ ಜಾಸ್ತಿ. ಅಲ್ಲೊಂದು ಯಾವುದೋ ಪಾಳ್ವಿ ಮನೆ ಥರ ಇದೆ ಗುರು, ಅಲ್ಲಿ ಅದು ಆಮೇಲೆ ತೋರಿಸ್ತೀನಿ ಬನ್ನಿ. ಈ ಜಾಗಕ್ಕೆ ಹೋಗೋಣ. ಅಲ್ಲಿ ಈ ಜಾಗ ಏನು ಗೊತ್ತಾ, ಇವಾಗ ಚಿಕ್ಕಮಂಗ್ಳೂರು ಸಿಕ್ಕಾಬಿಟ್ಟೆ ಬಿಸಿಲು, ಎಕ್ಸ್ಟ್ರೀಮ್ ಬಿಸಿಲು ಗೈಸ್. ಹಂಗಾಗಿ ಯಾರು ಬರೋಕ್ಕೆ ಹೋಗ್ಬೇಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಈ ಜಾಗದಲ್ಲಿ ನೋಡಿ, ಇಲ್ಲೂ ಅಷ್ಟೇ ಸಿಕ್ಕಾಬಿಟ್ಟೆ ಬಿಸಿಲು ಇದೆ. ಮರದಡಿಯಲ್ಲಿ ನಿಂತರೆ ಸ್ವಲ್ಪ ಎರಡು. ಈಗ ನೀರು ಹತ್ರ ಹೋಗ್ತಾ ನನಗೆ ಹೆಂಗೆ ಅನಿಸ್ತಿದೆ ಅಂದರೆ, ಸ್ವಲ್ಪ ತಣ್ಣಗೆ ಅನ್ನಿಸ್ತಾ ಇದೆ ಬಾಡಿ ಎಲ್ಲ. ನೋಡಿ ಕೆರೆ ಎಷ್ಟು ಚೆನ್ನಾಗಿದೆ. ಮೋಸ್ಟ್ಲಿ ಕೆರೆನೇ ಅನ್ಸುತ್ತೆ, ಯಾಕಂದ್ರೆ ನೀರು ಇಷ್ಟಕ್ಕೊಂದು ಡಂಪ್ ಆಗಿದೆಯಲ್ಲ. ನನ್ನ ಪ್ರಕಾರ ಈ ಜಾಗದಲ್ಲಿ ಮೋಸ್ಟ್ಲಿ ರಾತ್ರಿ ಆದರೆ ಪ್ರಾಣಿಗಳು ನೀರು ಕುಡಿಯೋಕೆ ಬರ್ಬೋದು. ಈ ಜಾಗದಲ್ಲಿ ಆಲ್ಮೋಸ್ಟ್ ಬರ್ಬೋದಲ್ಲ. ಈ ಜಾಗದ ಸುತ್ತಮುತ್ತ ಈ ಜಾಗದಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದೆಯಲ್ಲ, ನೀರಿನ ಪ್ರಮಾಣ. ಹಾಗಾಗಿ ಈ ಜಾಗಕ್ಕೆ ರಾತ್ರಿ ಟೈಮಲ್ಲಿ ನೀರು ಕುಡಿಯೋಕ್ಕೆ ಯಾವ್ದಾದ್ರು ಆನೆನೋ ಅಥವಾ ಯಾವ್ದಾದ್ರು ಬೇರೆ ಪ್ರಾಣಿಗಳು ಇಲ್ಲಿ ಬರೋದು ಸಹಜ ಅನ್ಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ನೋಡಿದ್ರೆ ಗೊತ್ತಾಗುತ್ತೆ ಈ ಜಾಗ. ಆ್ಯಕ್ಚುಲಿ ಈ ಜಾಗ ನೋಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ವಿಡಿಯೋದಲ್ಲಿ ಹೆಂಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಕಣ್ಣಾರೆ ನೋಡೋಕ್ಕೆ ಅದು ಆ ಜಾಗ ನೋಡೋಕೆ ಇನ್ನೂ ಚೆನ್ನಾಗಿ ಅನಿಸ್ತಿದೆ. ಮರ ಬೆಳೆದಿರೋ ಜಾಗದಲ್ಲೆಲ್ಲ ನೀರು ಡಂಪ್ ಆಗಿ ಫುಲ್ ತುಂಬ್ಕೊಂಡಿರೋ ಥರ ಅನಿಸ್ತಿದೆ ನೀರು. ಐ ಥಿಂಕ್ ಇದು ಮ್ಯಾನ್ ಮೇಡೆಡ ಅಂತ, ಯಾಕಂದರೆ ಅಲ್ಲೊಂದು ಪೈಪ್ ಲೈನ್ ಇದೆ, ಇಷ್ಟು ದೊಡ್ಡದು ಸಿಕ್ಕಾಬಿಟ್ಟೆ. ಹಂಗಾಗಿ ಮ್ಯಾನ್ ಮೇಡೆಡ ಅನ್ನೋ ಥರ ಅನಿಸ್ತಿದೆ. ನೋಡಿ ಹೆಂಗ್ ಪಕ್ಷಿ ಹೋಗ್ತದೆ, ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ಲ. ಬೆಳ್ಳಕ್ಕಿ. ಈ ಜಾಗ ಇದೆಯಲ್ಲ, ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಡೀಪ್ ಇದೆಯಾ ಅಂತ. ಯಾಕಂದ್ರೆ ಇಲ್ಲೇ ನೋಡಿ ಎಷ್ಟು ಆಳ ಇದೆ. ಈ ಜಾಗದಲ್ಲಿ ನಾನು ನಿಂತಿರೋದು, ಇಲ್ಲಿಂದ ಅಲ್ಲಿ ತನಕ ಅಷ್ಟು ಆಳ ಇದೆ, ಮತ್ತೆ ಅಲ್ಲಿಂದ ಇನ್ನೂ ತುಂಬಾ ಡೀಪ್ ಇದೆ ಅನ್ಸುತ್ತೆ. ಈ ಜಾಗ ಇದೆಯಲ್ಲ, ಈ ಜಾಗ ನೋಡ್ತಿದ್ರೆ ನಾನು ಕರೆಕ್ಟ್ ನನಗೆ ಈ ಜಾಗ ಯಾವ ತರ ಅನ್ಸ್ತದೆ ಅಂದ್ರೆ, ಯಾವ್ದು ಅಮೆಜಾನ್ ಫಾರೆಸ್ಟ್ ಅಲ್ಲಿ ಯಾವ್ದಾದ್ರು ಗಿಡಗಳು ಮರಗಳು ಜಾಗದಲ್ಲಿ ನೀರು ತುಂಬಿರುತ್ತಲ್ಲ, ಆ ತರ ಅನಿಸ್ತದೆ. ಯಾವ್ದೋ ಡಿಸ್ಕವರಿ ಚಾನಲ್ ನೋಡ್ದಂಗೆ ಫೀಲ್ ಆಗ್ತದೆ ಈ ನೇಚರ್. ಈ ಜಾಗದಲ್ಲಿ ಅಷ್ಟು ಚೆನ್ನಾಗಿ ಅನಿಸ್ತಿದೆ ನೋಡಕ್ಕೆ ನನಗೆ. ಇದೆಲ್ಲ ಮರ, ಇದು ದೊಡ್ಡ ಮರ, ಇದು ಮುಳುಗೋಗಿರೋದು. ಇದು ನೋಡಿ ಎಷ್ಟು ಹಿಂಗೆ ಅಂದಾಜು ಮಾಡಿ ಎಷ್ಟು ಆಳ ಇರ್ಬೋದು. ಇದು ಮಳೆ ಎಲ್ಲ ಜಾಸ್ತಿ ಬಂದ್ಬಿಟ್ರೆ ಮೋಸ್ಟ್ಲಿ ಇಲ್ಲಿಂದ ಅಲ್ಲಿ ತನಕ ನೀರು ಫುಲ್ ತುಂಬುತ್ತಾ ಅಂತ. ಮಳೆನೇ ಇಲ್ಲ ಸದ್ಯದ ಮಟ್ಟಿಗೆ, ಆದರೂ ಇಷ್ಟಕ್ಕೊಂದು ನೀರಿದೆ. ಮಳೆ ಏನಾದ್ರು ಬಂತು ಅಂದರೆ ಅಲ್ಲಿ ತನಕ ಬರುತ್ತಾ ಅಂತ. ಅಲ್ಲಿ ತನಕ ಬಂತು ಅಂದರೆ ಏನು ಕಡಿಮೆ ಆಳ ಇದೆಯಾ? ಒಂದು ಮರ ಮುಳುಗುತ್ತೆ ಅಂತಂದರೆ ಕಡಿಮೆ ಆಳ ಲೆಕ್ಕಾಚಾರ ಅಲ್ಲ, ಸಿಕ್ಕಾಬಿಟ್ಟೆ ದೊಡ್ಡದು ಅನಿಸುತ್ತೆ ಅವಾಗ. ನೋಡಿ ಏನು ಚೆನ್ನಾಗಿ ಅನಿಸ್ತಿದೆ ಅಲ್ಲ. ವಾವ್, ಸೂಪರ್. ಈ ಜಾಗ ನೋಡೋಕ್ಕೆ ಮಜಾ ಅನ್ನಿಸ್ತಿದೆ. ಬನ್ನಿ ಈಗ ಆ ಮನೆ ಇದೆಯಲ್ಲ, ಅಲ್ಲೊಂದು ಸ್ವಲ್ಪ ಹೋಗಿ ಬರೋಣ, ನೋಡೋಣ ಅಲ್ಲೂ ಹೆಂಗಿದೆ ಅಂತ. ಲಾಸ್ಟ್ ಟೈಮ್ ನಾನು ಬಂದಾಗ ನಾನು ಆ ಜಾಗಕ್ಕೆ ಹೋಗಿದ್ದೆ ಗೈಸ್. ಆ ಜಾಗಕ್ಕೆ ಹೋಗಿ ಸುಮ್ಮನೆ ಸ್ಟ್ರಕ್ ಆಗಿ ನಿಂತ್ಕೊಂಡೆ, ಮತ್ತೆ ಎಲ್ಲಿಗೂ ಹೋಗಕ್ಕೆ ಹೋಗಲಿಲ್ಲ. ಅಲ್ಲಿಂದ ಒಂಚೂರು ಮೂವ್ ಆಗಿ ಆ ಕಡೆ ನೋಡ್ಬೇಕು ಏನಿದೆ ಅಂತ ನೋಡಿಲ್ಲ ಇದುವರೆಗೂ ನಾನು. ಇವತ್ತು ಟ್ರೈ ಮಾಡೋಣ ಹೋಗಿ. ಬನ್ನಿ. ನಾನು ನೋಡ್ದಂಗೆ ಗೈಸ್, ಐಫೋನ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಅಂದ್ಕೊಳ್ಳಿ. ವಿಡಿಯೋ ಕ್ಲಾರಿಟಿ ಎಲ್ಲ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ. ಅದರಲ್ಲೂ ನಾನು ಅಬ್ಸರ್ವ್ ಮಾಡಿದ್ದೀನಿ, ನಾನು ವೀಡಿಯೋ ಶೂಟಿಂಗೆಲ್ಲ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತದೆ. ಗ್ರೀನು ಕಂಪ್ಲೀಟ್ಲಿ ನೆಕ್ಸ್ಟ್ ಲೆವೆಲ್ ಗ್ರೀನು. ಇಲ್ಲೇನೋ ಹೋಯ್ತು. ಲೆವೆಲ್ ಕ್ವಾಲಿಟಿ ಅಂದ್ಕೊಳ್ಳಿ. ನಾವು ಐಫೋನಿಗೆ ಹೆಂಗೆ ಗೊತ್ತಾ, ಬೆಳಕು ಅನ್ನೋದು, ಸೂರ್ಯನ ಬೆಳಕು ಅನ್ನೋದು ಎಷ್ಟು ಜಾಸ್ತಿ ಬೀಳುತ್ತೋ ಅಷ್ಟು ಕ್ಲಾರಿಟಿ ಬರುತ್ತೆ ಫೋನ್ ವಿಡಿಯೋಗಳೆಲ್ಲ. ಅಷ್ಟು ಮಜಾ ಇರುತ್ತೆ ನೋಡೋಕ್ಕೆ. ನನಗೀಗ ಸಿಕ್ಕಾಪಟ್ಟೆ ಬಿಸಿಲಿದೆಯಲ್ಲ, ಬಟ್ ವೀಡಿಯೋ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಅನಿಸ್ತದೆ ನನಗೆ ನೋಡೋಕ್ಕೆ. ನಾನೀಗ ವೈಡ್ ಆ್ಯಂಗಲ್ ಇಟ್ಟಿರೋದು. ಆ ವೈಡ್ ಆ್ಯಂಗಲಲ್ಲೇ ಏನು ಮಜಾ ಅನಿಸ್ತದೆ ನೋಡೋಕ್ಕೆ. ಇದು ನಂದು 14 ಅಷ್ಟೇ ಯೂಸ್ ಮಾಡ್ತಿರೋದು.
ಇನ್ನು 17 Pro Max ಅವೆಲ್ಲ ಹೆಂಗಿರುತ್ತಂದ್ರೆ ಊಹೆ ಮಾಡ್ಕೊಳಕ್ಕಾಗಲ್ಲ ಗೈಸ್, ಅಷ್ಟು ಮಜವಾಗಿರುತ್ತೆ. ಅಬ್ಯಾಂಡನೆಡ್ ಪಾಳು ಬಿದ್ದಿದೆ ಅನ್ಸುತ್ತೆ ಆ ಮನೆಗಳು. ಸುತ್ತಮುತ್ತ ನೋಡಿ ಆ ಜಾಗ ಎಲ್ಲ ಫುಲ್ಲು ಬೆಟ್ಟ ಗುಡ್ಡಗಳು. ಇದ್ಯಾವುದು ಆಮ್ರನ ಇದೇನಾರು ಹಿಂಗೆ ಹೋಗಿ ಬರಬೇಕು ಒಂದ್ಸರಿ. ಬನ್ನಿ ಈಗಲೇ ಹೋಗಿ ಬರೋಣ ಆ ಕಡೆಗೆ, ಏನಿದೆ ಅಂತ ನಾನು ನೋಡಿಲ್ಲ. ಬನ್ನಿ ಆ ಕಡೆ ಒಂಚೂರು ಹೋಗ್ಬಿಟ್ಟು ಬರೋಣ. ನಿಮ್ಗೊಂದು ವಿಷಯ ಹೇಳ್ಬೇಕು, ಈ ಜಾಗದಲ್ಲಿ ನಿಮಗೆ 5,000 ಥರದ ಜಾತಿಯ ಹಾವುಗಳಿದೆ ಗೈಸ್. ಇಲ್ಲಿ ಅಷ್ಟು ಹಾವುಗಳಿದೆ. ಮಳೆಗಾಲದಲ್ಲಂತೂ ರೋಡಿಗೆ ಬಂದ್ಬಿಡುತ್ತೆ ಅಂತ ಹಾವುಗಳು. ಇಲ್ಲಿಂದ ನೋಡಿ ಕಂಪ್ಲೀಟಾಗಿ ನೀಟಾಗಿ ಕಾಣ್ತೀವಿ ವ್ಯೂ. ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತ ಈ ಜಾಗದಲ್ಲಿ ಕೆರೆ. ಇಲ್ಲಿದೆಯಲ್ಲ ಇದರಿಂದನೇ ನೀರು ಬರ್ತಿದ್ದಿದೆ ಅನಿಸುತ್ತೆ. ಬರ್ತಿರೋದಲ್ಲ ಆ್ಯಕ್ಚುಲಿ, ಇದು ನೀರು ಡಂಪ್ ಆಗಿರೋದು ನ್ಯಾಚುರಲ್ ಆಗಿ ಆಗಿರೋದು. ಇಲ್ಲಿಂದ ಮೋಸ್ಟ್ಲಿ ಆ ಕಡೆ ಹೋಗ್ತಾ ಇರೋದು ಗೈಸ್. ಅಲ್ಲಿ ನೀರು ಹೋಗ್ತಿರೋ ಫ್ಲೋದು ಫೀಲ್ ಆಗ್ತಿದೆ ಸೌಂಡು ನನಗೆ. ಮೋಸ್ಟ್ಲಿ ಇದೆಲ್ಲ ನ್ಯಾಚುರಲ್ ಆಗಿ ನೀರು ಇರೋದು ಅನಿಸುತ್ತೆ ಇದು ಮೋಸ್ಟ್ಲಿ. ಚೆನ್ನಾಗಿದೆ. ನಾನು ಇದರಿಂದ ಬರುತ್ತೇನೋ ಅಂದ್ಕೊಂಡಿದ್ದೆ ನೀರು ಪೈಪಿಂದ ಇಲ್ಲಿಗೆ. ಇಲ್ಲ, ಅದು ಒಂದ್ಸರಿ ಶಬ್ದ ಕೇಳಿಸ್ಕೊಳ್ಳಿ ಹೆಂಗಿದೆ ಅಂತ. ಯಾವುದೇ ವೆಹಿಕಲ್ ಇಲ್ಲ ಏನಿಲ್ಲ, ಸುತ್ತ ಫಾರೆಸ್ಟು. ಹೆಂಗಿದೆ ಶಬ್ದ. ಮಸ್ತಾಗಿದೆಯಲ್ಲ ಕೇಳೋಕ್ಕೆ. ಬನ್ನಿ ಈಗ ಈ ಜಾಗದಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೆ. ಮೋಸ್ಟ್ಲಿ ಇದು ಯಾರ್ದಾದ್ರು ತೋಟ ಗಿಟ ಆಗ್ಬಿಟ್ರೆ ಎಳ್ಕೊಂಡು ಹೊಡೆದ್ಬಿಡ್ತಾರೆ ಗುರು, ಸವಸಲ್ಲ. ಬಟ್ ಹೇಳ್ಬಿಟ್ಟು ವಾಪಸ್ ಹೋದ್ರೆ ಆಯಿತು, ಅದೇನು ಮ್ಯಾಟ್ರ್ ಆಗೋಲ್ಲ. ನಾವೇನು ಕದ್ರೆ ಕಳ್ಳ ಅಂತಾರೆ ಗೈಸ್. ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೈ ಮಿಸ್ಟೇಕ್ ಆಗಿ ಈ ಕಡೆ ಬಂದಿರೋದಂತ ಹೇಳಿದ್ರೆ ಯಾವಂತಾನೆ ಏನು ಮಾಡ್ತಾನೆ ಹೇಳಿ. ಎಲ್ಲದಕ್ಕೊಂದು ಎಕ್ಸ್ಕ್ಯೂಸ್ ಇರುತ್ತಲ್ಲ. ಇವು ಒಳಗೆ ಹೋಗೋದೇ ಮ್ಯಾಟ್ರ್ ಅಲ್ವಾ. ಹೋಗ್ತಾ ಹೋಗ್ತಾ ಇದು ಎಲ್ಲಿ ತನಕ ಕರ್ಕೊಂಡು ಹೋಗುತ್ತಾ ನನಗೆ, ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲಲ್ಲ ಈ ಜಾಗ ನಮ್ಮನ್ನ. ಬಟ್ ಕರ್ಕೊಂಡು ಹೋಗ್ತಾ ಇದೆ ಒಳಗಡೆಗೆ. ನೋಡಿ ಫುಲ್ಲು ತಿಕ್ಕು ಫಾರೆಸ್ಟು. ಇದು ಲೈಟಾಗಿ ರೂಟ್ ಆಗಿದೆ ಮೋಸ್ಟ್ಲಿ. ಇಲ್ಲಿ ಯಾವುದು ರೂಟ್ ಇಲ್ಲ ಗುರು, ಇದೆ ಲಾಸ್ಟ್ ಡೆಡ್ ಎಂಡು. ನಾನು ಇಲ್ಲಿ ಎಲ್ಲ ರೂಟ್ ಇದೆ ಅಂದ್ಕೊಂಡೆ. ಪಾದ ಶಬ್ದ ನೋಡಿ ಸರಿಯಾಗಿ ಶಬ್ದ ಬರ್ತಾ ಇದೆ. ಕಾಲೆಲ್ಲ ಮೋಸ್ಟ್ಲಿ ಇದೆ ಡೆಡ್ ಎಂಡ್ ಅಂತ ಈ ಜಾಗದಲ್ಲಿ ಇರೋದು. ನಾನು ಈ ಕಡೆ ಒಳಗೆ ಹೋಗೋದು ಯಾವುದೋ ರೂಟ್ ಇರಬೇಕು ಅಂದ್ಕೊಂಡಿದ್ದೆ, ಬಟ್ ಯಾವುದು ಇಲ್ಲ, ಇದೆ ಡೆಡ್ ಎಂಡ್ ಗುರು. ರೋಡ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಈ ಕಡೆಗೆ ಏನಾರು. ಏನಿದಿಲ್ಲ, ಇದೆಲ್ಲ ಕಂಪ್ಲೀಟಾಗಿ ಇಷ್ಟೇ ಡೆಡ್ ಎಂಡ್ ಫಿನಿಶ್ ಇದೆ ಜಾಗ. ರೆಸ್ಟ್ ಇನ್ನೆಲ್ಲ ಒಳ್ಳೆ ತಂಪನ್ನಿಸ್ತದೆ. ಸೆಕೆ ಇದ್ದಿದ್ದೆಲ್ಲ ಹೋಗಿ ಬಾಡಿಲಿ. ಯಾವತ್ತೂ ನಾವು ನಮಗೆ ಗೊತ್ತಿರಲ್ವಲ್ಲ ಅಂಥ ಜಾಗಕ್ಕೆ ಬಂದ್ಬಿಟ್ಟು ಈ ಥರ ಇರುತ್ತಲ್ಲ ಜಾಗದಲ್ಲಿ, ಯಾವತ್ತೂ ನಾವು ಹೋಗಿ ನೀರಿಗೆ ಇಳಿಯೋಕೆ ಹೋಗ್ಬಾರ್ದು. ಯಾಕಂದರೆ ಅಲ್ಲಿ ಏನಿರುತ್ತೋ ನಮಗೆ ಗೊತ್ತಿರಲ್ಲ. ಸೊ ಹಂಗಾಗಿ ನಮ್ಮ ಸೇಫ್ಟಿ ಪರ್ಪಸ್ಸಿಗೋಸ್ಕರ ನಾವು ಯಾವತ್ತೂ ಸ್ವಲ್ಪ ಬಿವೇರ್ ಏನದು ಎಲೆ ಸ್ವಲ್ಪ ದೂರ ಇರಬೇಕು. ಯಾಕಂದರೆ ಈ ಮೊಸಳೆಗಳು ಇರುತ್ತೆ, ಚಾನ್ಸಸ್ ಹೇಳೋಕ್ಕಾಗಲ್ಲ ಗುರು. ಯಾವ ಜಾಗದಲ್ಲಿ ಏನೇನು ಇರುತ್ತೆ ಅಂತಲೇ ಗೊತ್ತಾಗಲ್ಲ. ನಾನೀಗ ಕಾಲು ತೊಳ್ಕೊಳ್ಳೋಣ ಅಂತಲೇ ಅಂದ್ಕೊಂಡೆ, ಈಗ ಬಿಸಿಲಿಗೂ ಅದಕ್ಕೂ ಚೆನ್ನಾಗಿ ಅನಿಸುತ್ತೆ ಅಂತ. ಬಟ್ ಬೇಡ ಅನ್ನಿಸ್ತು ಯಾಕೋ ಅಲ್ಲಿಗೆ ಹೋಗೋದು. ಫೈನಲಿ ಮನೆಗೆ ಬಂದುಬಿಟ್ಟೆ ಗೈಸ್. ಫೋನ್ ಬಂತು ಅಂತೇಳಿ. ಬಟ್ ಏನಂತಂದರೆ ನಾಡಿದ್ದು ನಾನು ಬೆಂಗಳೂರು ಹೋಗಬೇಕು. ಸೊ ಹಂಗಾಗಿ ಬೇಗ ನಾನು ಬಟ್ಟೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಗೈಸ್. ಇಲ್ಲಿ ನೋಡಿ ಬಟ್ಟೆ ಎಲ್ಲ ಹಂಗೆ ಇದೆ. ಬಟ್ಟೆ ಇದೆಲ್ಲ ಬಿಟ್ಟಿದ್ದೀನಲ್ಲ, ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು ವಾಷಿಂಗ್ ಮಿಷಿನಿಗೆ ಹಾಕಿ. ಇವಾಗ ಸಿಕ್ಕಾಬಿಟ್ಟೆ ಕೆಲಸ ಇದೆ ನನಗೆ. ಮತ್ತು ವೀಡಿಯೋದು ಇದೆಲ್ಲ ಐಟಮ್ಗಳೆಲ್ಲ ಜೋಡಿಸಿಟ್ಕೋಬೇಕು, ಎಲ್ಲ ಮಾಡಬೇಕು. ಸೊ ಇಷ್ಟೇ ಇವತ್ತಿನ ವೀಡಿಯೋ. ನಿಮಗೆ ಹೆಂಗೆ ಅನ್ನಿಸ್ತು ಅದು ಫಾರೆಸ್ಟಿಗೆ ಕರ್ಕೊಂಡೋಗಿ? ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಬೇಡಿ ಅಲ್ಲ, ಮಾಡಿ ಅಂತ ಹೇಳ್ತಿರೋದು. ಇಷ್ಟ ಆಗಿಲ್ಲ ಅಂದರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ನಾಳೆ. ಬಾಯ್.